ವಹಿಸಿರ್ತಕ್ಕಂಥ ಪೂಜ್ಯ ಗುರುಗಳ ಆಶೀರ್ವಾದವನ್ನು ಕೋರುತ್ತಾ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಕಿತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಆತ್ಮೀಯರು ಕೂಡ ಆಗಿರತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ರವರೇ, ನಮ್ಮ ವಾಯುವ್ಯ ಅಲ್ವಾ ಅಥವಾ ನೈಋತ್ಯ ವಾಯುವ್ಯ KSRTC ಇದರ ಉಪಾಧ್ಯಕ್ಷರು ನಮ್ಮ ಆತ್ಮೀಯರಾದಂಥ ಸುನಿಲ್ ಹನುಮಣ್ಣವರೇ, ಹಾಗೂ ಪಟ್ಟಣ ಪಂಚಾಯತಿ ಅಧ್ಯಕ್ಷರೇ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ವಿವಿಧ ಎಲ್ಲ ಜನಪ್ರತಿನಿಧಿಗಳೇ, ನಮ್ಮ DHO ಆದಂಥ ಗಡದ್ರವರೇ, ಹಾಗೂ ವಿವಿಧ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳೇ ಮತ್ತು ಎಲ್ಲ ಸಿಬ್ಬಂದಿಯವರೇ, ವೈದ್ಯರೇ, ಆಶಾ ಕಾರ್ಯಕರ್ತರೇ ಮತ್ತು ಬಂದಿರತಕ್ಕಂಥ ಎಲ್ಲ ಊರಿನ ಎಲ್ಲ ಹಿರಿಯರೇ, ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ಇಲ್ಲಿ ಬಹಳ ಒಂದು ಉತ್ತಮವಾದಂಥ ಭೂಮಿ ಪೂಜೆಯ ಕೆಲಸಕ್ಕೆ ನಾವೆಲ್ಲ ಬಂದಿದ್ದೇವೆ. ಇದು ಬಹಳ ಒಂದು ಸಂತೋಷದ ಮತ್ತು ಬಹಳ ಹೋರಾಟದ ಒಂದು ಫಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಾಬಾ ಸಾಹೇಬ್ ಅವರ ಹೋರಾಟದ ಫಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇವತ್ತು ಈಗಾಗಲೇ ಅವರು ಸಂಕ್ಷಿಪ್ತವಾಗಿ ಈ ತಾಲೂಕು ಆಸ್ಪತ್ರೆ ನಿರ್ಮಾಣದ ಒಂದು ಇತಿಹಾಸವನ್ನು ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಪ್ರಥಮ ಬಾರಿಗೆ ಮಂತ್ರಿಯಾಗಿ ಬೆಳಗಾವಿಗೆ ಬಂದಾಗ ಆವಾಗ ಇಲ್ಲಿಯ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಭೇಟಿ ಕೊಟ್ಟು, ತದನಂತರ ಅವರು ಇಲ್ಲಿಗೆ ಭೇಟಿ ಕೊಡಬೇಕು ಬೇಡುವಂತ ಒಂದು ಇತ್ತು ಕಾರ್ಯಕ್ರಮ. ಆದರೆ ಬಾಬಾ ಸಾಹೇಬ್ ಪಾಟೀಲ್ ಹೇಳ್ಕೊಂಡು ಹೋದ್ರು, ನಮ್ಮನ್ನು ಹೇಳ್ಕೊಂಡೋಗಿ ಅಲ್ಲಿ ತೋರಿಸಿದ್ರು, ಈ ಥರ ಆಸ್ಪತ್ರೆ ಕಟ್ಟೋದಕ್ಕೆ ನಿರ್ಮಾಣ ಆಗ್ತಾಯಿದೆ ಸರ್, ಇದು ಬಹಳ ಒಂದು ಚಿಂತನೆಯ ವಿಷಯ, ನಾವು ಬಂದು ನೋಡಬೇಕು ಅಂತ ನನಗೆ ಹೇಳಿದ್ರು. ಆವಾಗ ನಾವಲ್ಲಿ ಹೋದಾಗ ನಾವು ಹೈವೇಯಿಂದ ಬಲಭಾಗಕ್ಕೆ ತಗೊಂಡು ರೈಟ್ ಸೈಡ್ ಅಲ್ವಾ, ಬಲಭಾಗಕ್ಕೆ ತಗೊಂಡು ರೋಡು ಹೋಗ್ತಾ ಇದ್ದೀವಿ. ರೋಡ್ ಹೋಗ್ತಾನೆ ಇದೆ, ಆಸ್ಪತ್ರೆ ಅದು ಕಾಣ್ತಾನೆ ಇಲ್ಲ. ಇನ್ನು ಎಷ್ಟು ದೂರ ಹೋಗ್ಬೇಕಿದೆ, ಆ ರೋಡು ಕೂಡ ಚಿಕ್ಕ ರೋಡು. ಒಳಗಡೆ ಹೋಗಿ 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 ಕೊನೆಯಲ್ಲಿ ಆ ಜಾಗ ಏನು ನಿರ್ಮಾಣ ಆಗ್ತಾ ಇತ್ತು ಒಂದು ಪ್ಲಿಂತ್ ಲೆವೆಲ್ಗೆ ಅವ್ರು ಹೇಳಿದಾಗೆ ಬಂದಿತ್ತು. ನಾನು ನೋಡಿದಾಗ ಏನಪ್ಪ ಇಷ್ಟು ದೂರ ಒಂದು ಆಸ್ಪತ್ರೆ ಅಂತ ಹೇಳಿದ್ರೆ ಜನರಿಗೆ ಹೋಗೋದಕ್ಕೆ ಬರೋದಕ್ಕೆ ಅನುಕೂಲ ಇರಬೇಕು, ಬಸ್ಸಿನ ವ್ಯವಸ್ಥೆ, ಸಾಮಾನ್ಯ ಜನ ಹೇಗೆ ಬರ್ತಾರೆ ಅಲ್ಲಿಗೆ, ಮತ್ತು ಅದರ ಒಂದು ಉಪಯೋಗ ಅದು ಒಂದು ಒಳ್ಳೆಯ ಸ್ಥಳದಲ್ಲಿ ಇದ್ದರೆ ಅವಾಗ ಅದರ ಸಂಪರ್ಕಕ್ಕೆ ಅನುಕೂಲ ಆಗುವಂಥ ಸ್ಥಳ ಇರಬೇಕು ಅಂತ ಹೇಳಿ ನಾನು ಅವಾಗಲೇ ತೀರ್ಮಾನ ಮಾಡಿದೆ. ಆ ಸ್ಪಾಟ್ನಲ್ಲೇ ಇಲ್ಲಿ ಆಸ್ಪತ್ರೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ, ಇದನ್ನ ಇಲ್ಲೇ ಕೂಡಲೇ ನಿಲ್ಲಿಸಿ ಇನ್ನು ಒಂದು ಇಟ್ಟಿಗೆ ಕೂಡ ಹಾಕ್ಬಿಡಿ ಅಂತ ನಾನು ಅವಾಗ ಹೇಳಿದೆ. ಆಮೇಲೆ ಪರ್ಯಾಯವಾಗಿ ಏನ್ ಮಾಡಬೇಕು, ಇಲ್ಲಿ ಜಾಗ ಇದೆ ಅಂತ ನಮ್ಮ ಬಾಬಾಗೌಡ ಪಾಟೀಲ್ ಕೂಡ ಹೇಳಿದ್ರು, ಬಾಬಾ ಸಾಹೇಬ್ ಪಾಟೀಲ್ ಹೇಳಿದ್ರು, ಇಲ್ಲೇ ಇದೆ. ಅದು ಜಾಗ ಸ್ವಲ್ಪ ಸಮಸ್ಯೆ ಇತ್ತು. ಆಮೇಲೆ ಅದೆಲ್ಲ ಸ್ವಲ್ಪ ಸರಿಪಡಿಸ್ತಕ್ಕಂಥದಕ್ಕೆ ಅವರು ಎಲ್ಲ ಸರಿಗೂಡಿಸಿ ಜಾಗವನ್ನು ಅವರು ಇತ್ಯರ್ಥ ಮಾಡೋದು. ಯಾಕಂದ್ರೆ ನಮ್ಮ ಕನಿಷ್ಠ ಒಂದು ಅವಾಗ ಅಪ್ಗ್ರೇಡ್ ಮಾಡಬೇಕು ಅಂತ ತೀರ್ಮಾನ ಆಯ್ತಲ್ಲ, 100 ಬೆಡ್ ಆಸ್ಪತ್ರೆ, ಮತ್ತು 100 ಬೆಡ್ ಆಸ್ಪತ್ರೆ ಜೊತೆ ಬೇರೆ ಎಲ್ಲ ಸೌಕರ್ಯಗಳೆಲ್ಲ ಬರ್ತದೆ, ಕ್ವಾರ್ಟರ್ಸ್ ಬರ್ತದೆ, ಲಾಂಡ್ರಿ ಬರ್ತದೆ, STP ಬರ್ತದೆ, ಆಮೇಲೆ ಇದೆಲ್ಲ ಕೂಡ ನಿರ್ಮಾಣ ಆಗಬೇಕು. ಸೊ ಅದಕ್ಕೋಸ್ಕರ ಒಂದು ಕನಿಷ್ಠ ಒಂದು 4 ರಿಂದ 5 ಎಕರೆ ಬೇಕಾಗ್ತದೆ. ಇಲ್ಲಿ ಎಷ್ಟಿದೆ ಗೊತ್ತಿಲ್ಲ, ಎಷ್ಟಿದೆ 2 ಎಕರೆ 30 ಗುಂಟೆ. ಇನ್ನೂ ಸ್ವಲ್ಪ ನೀವು ನೋಡಿ, ಅಕ್ಕಪಕ್ಕ ನೋಡಿ, ಯಾಕಂದ್ರೆ ಮುಂದಕ್ಕೆ ಬೇಕಾಗ್ತದೆ. ಯಾಕಂದ್ರೆ ಇದು ಆಸ್ಪತ್ರೆ ಬಂದ ನಂತರ 3.2 3 ಎಕರೆ 20 ಗುಂಟೆ ಇದೆ. ಅದು 3 ಎಕರೆ 20 ಗುಂಟೆಯಲ್ಲಿ ಹೇಗಾದ್ರೆ ಮಾಡಿ ನಾವು ಕಟ್ಬೋದು, ಏನು ತೊಂದರೆ ಇಲ್ಲ. ಆದ್ರೂ ಇನ್ನೂ ಅಕ್ಕಪಕ್ಕ ಸ್ವಲ್ಪ ಇಟ್ಕೊಂಡಿರಿ ಜಾಗ. ಯಾಕೆಂತ ಹೇಳಿದ್ರೆ ನಾಳೆ ಇದನ್ನ ನಾವು ವಿಸ್ತೀರ್ಣ ಇನ್ನೊಂದು 50 ಬೆಡ್ ಸೇರಿಸಬೇಕು, ಇನ್ನೊಂದು 100 ಬೆಡ್ ಸೇರಿಸಬೇಕು, ಇದೆಲ್ಲ MCH ಆಸ್ಪತ್ರೆ ಬರಬೇಕು. ಇದೆಲ್ಲ ಬಂದಾಗ ಈ ಆಸ್ಪತ್ರೆ ಪಕ್ಕದಲ್ಲೇ ಇರುವಂತ ರೀತಿಯಾಗಿ ನೋಡ್ಕೊಳ್ತಕ್ಕಂಥ ಅದ್ರ ಹತ್ತಿರದಲ್ಲೇ ಒಂದು ಜಾಗ ಈಗಲೇ ನೀವು ನಿಗದಿ ಮಾಡಿದ್ರೆ ಮುಂದಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳೋದಕ್ಕೆ. ಯಾಕಂದ್ರೆ ಇಲ್ಲಿಗೆ ನಿಲ್ಬಾರ್ದು ಕೆಲಸ. ಇದು ಆಯ್ತಪ್ಪ ಒಂದು 100 ಬೆಡ್ ಆಸ್ಪತ್ರೆ ಕಟ್ಬಿಟ್ಟು ಅಂತ ಹೇಳಿ ಅಷ್ಟಕ್ಕೆ ಅಲ್ಲ, ಯಾಕಂದ್ರೆ ಇದು ಇನ್ನೂ ಮುಂದಕ್ಕೆ ಅಪ್ಗ್ರೇಡ್ ಆಗ್ತಾ ಹೋಗ್ತದೆ. ಸೊ ಅದಕ್ಕೋಸ್ಕರ ಇವತ್ತು ಇಲ್ಲಿ ಈ ಶಂಕುಸ್ಥಾಪನೆ ಇವತ್ತು ನಡೆದಿದೆ. ಆಮೇಲೆ ನಮ್ಮ ಇಲಾಖೆಯಲ್ಲೆಲ್ಲ ನೋಡಿ ಅದಕ್ಕೆಲ್ಲ ಹಣಕಾಸಿನ ವ್ಯವಸ್ಥೆಗಳೆಲ್ಲ ಮಾಡಿ. ಇನ್ನೊಂದು ಏನಾಯ್ತು ನಮ್ಗೆ ದೊಡ್ಡ ಸಮಸ್ಯೆ, ಈ 3 ಕೋಟಿ ರೂಪಾಯಿ ಖರ್ಚು ಹೇಗೆ ಮಾಡಿದ್ರಿ, ಯಾಕೆ ಮಾಡಿದ್ರಿ, ಮತ್ತೆ ಇದರ ದುಡ್ಡನ್ನು ವಾಪಸ್ ಹೆಂಗೆ ತಗೊಳ್ಳೋದು, ಅದೊಂದು ದೊಡ್ಡ ಸಮಸ್ಯೆ ಆಯ್ತು. ಆಮೇಲೆ ನಾವು ಅದಕ್ಕೇನೋ ಒಂದೆಲ್ಲ ಉತ್ತರ ಕೊಟ್ಟಿದ್ದೇವೆ, ಇದು ಬೇರೆಯವರಿಗೆ ವರ್ಗಾಯಿಸ್ತೀವಿ, ನಾವು ಈ ಕಟ್ಟಡ ಬೇರೆದಕ್ಕೆ ಉಪಯೋಗಿಸೋದಕ್ಕೆ ಮಾಡ್ತೀವಿ ಅಂತ ಎಲ್ಲ ಹೇಳಿ ನಾವು ಈಗ ಅಂತಿಮವಾಗಿ ಟೆಂಡರ್ ಎಲ್ಲ ಕರೆದಾಗಿದೆ, ಇನ್ನೇ ಕಾಮಗಾರಿ ಶುರು ಮಾಡಬೇಕಾಗಿದೆ. ಅದರಿಂದ ಇವತ್ತು 100 ಬೆಡ್ಡಿನ ಒಂದು ಸುಸಜ್ಜಿತವಾದಂಥ ಕಿತ್ತೂರಿನ ತಾಲೂಕು ಆಸ್ಪತ್ರೆಯ ಪ್ರಾರಂಭದ ಒಂದು ಹಂತಕ್ಕೆ ನಾವು ಬಂದಿದ್ದೇವೆ, ನಾವೆಲ್ಲ ಸೇರಿದ್ದೇವೆ. ಇದರಲ್ಲಿ ಅನೇಕ ಒಳ್ಳೊಳ್ಳೆ ಸೌಕರ್ಯಗಳು ಸಿಗ್ತದೆ. ಡಯಾಲಿಸಿಸ್ ಕೇಂದ್ರ ಬರ್ತದೆ, ರಕ್ತ ಸಂಗ್ರಹಣಾ ಕೇಂದ್ರ ಬರ್ತದೆ, ಆಮೇಲೆ ಇಲ್ಲಿ ಲಾಂಡ್ರಿ ವ್ಯವಸ್ಥೆ ಇರ್ತದೆ. ಎಷ್ಟು 14 ಬೆಡ್ ICU ಅಲ್ಲ,
14 ಬೆಡ್ಡಿನ ಒಂದು ICU ಕೂಡ ಈ ಒಂದು ಆಸ್ಪತ್ರೆಯಲ್ಲಿ ಬರ್ತದೆ. ಮತ್ತು ಬೇರೆ ಬೇರೆ ಎಲ್ಲ ಸೇವೆಗಳು ಏನೇನಿದೆ ಅದೆಲ್ಲ ಉನ್ನತ ಸೇವೆಗಳನ್ನ ನಾವು ಕೊಡ್ತಕ್ಕಂಥದ್ದು. ಈಗ ನಾವು ಮುಂದಿನ ದಿವಸದಲ್ಲಿ ಎಲ್ಲಾ ತಾಲೂಕು ಆಸ್ಪತ್ರೆಗೆ ಈಗ ಜನವರಿ ತಿಂಗಳಲ್ಲೇ ಮಾಡ್ತಾ ಇದ್ವಿ, ಇಲ್ಲಿ ಕೂಡ ಅಲ್ಲಿಗೆ ಬರ್ತೀವಿ. ಏನಂತ ಹೇಳಿದ್ರೆ ಪ್ರತಿಯೊಂದು ಆಸ್ಪತ್ರೆ, ತಾಲೂಕು ಆಸ್ಪತ್ರೆಯಲ್ಲಿ 24 ಗಂಟೆ ಆಸ್ಪತ್ರೆ ನಡಿಬೇಕು. ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿ 2 ಸ್ತ್ರೀರೋಗ ತಜ್ಞರು, 2 ಮಕ್ಕಳ ತಜ್ಞರು, 2 ಅರವಳಿಕೆ ಅಂದ್ರೆ ಅನೆಸ್ಥೆಸಿಸ್ಟ್ಗಳು, ಒಬ್ಬ ಕಡ್ಡಾಯ ರೇಡಿಯಾಲಜಿಸ್ಟ್ ಇರಲೇಬೇಕು ಅಂತ ಆ ಒಂದು ವ್ಯವಸ್ಥೆನ ಈಗ ನಾವು ತಗೊಂಡ್ಬಂದಿದ್ದೇವೆ. ಬರೋ ತಿಂಗಳಲ್ಲಿ ಎಲ್ಲ ನಮ್ಮ ರಾಜ್ಯದ ಪ್ರತಿಯೊಂದು ತಾಲೂಕು ಆಸ್ಪತ್ರೆ 24/7 ನಡಿಬೇಕು. ರಾತ್ರಿ ಹೊತ್ತು ಹೆಣ್ಮಕ್ಳು ಬಂದ್ರೆ ಡಾಕ್ಟರ್ ಇಲ್ಲ, ಬೆಳಗಾವಿಗೆ ಹೋಗ್ಬೇಕು, ಇನ್ನೊಂದು ಊರಿಗೆ ಹೋಗ್ಬೇಕು, ಆ ಥರ ಆಗಬಾರ್ದು. ರಾತ್ರಿ ಬಂದರೂ ಕೂಡ ಅವ್ರಿಗೆ ಸೇವೆ ಸಿಗಬೇಕು. ಆ ಥರದ ವ್ಯವಸ್ಥೆಯನ್ನ ನಾವು ಈಗ ತೀರ್ಮಾನ ಆಗಿದೆ. ಈಗ ಎಲ್ಲ ಮರು ಹೊಂದಾಣಿಕೆ ಮಾಡ್ತಾ ಇದೀವಿ. ಜನವರಿ ತಿಂಗಳಲ್ಲಿ 24ನೇ ತಾರೀಕು ಕೌನ್ಸಿಲಿಂಗ್ ಇದೆ. ಎಲ್ಲ ಡಾಕ್ಟರ್ಸ್ ಅನ್ನು ನಾವು ಎಲ್ಲೆಲ್ಲಿ ಅವಶ್ಯಕತೆ ಅಲ್ಲಿಗೆಲ್ಲ ಶಿಫ್ಟ್ ಮಾಡ್ತಾ ಇದೀವಿ. ಅದೇ ರೀತಿ ಡಯಾಲಿಸಿಸ್ ಕೂಡ ಎಲ್ಲ ತಾಲೂಕು ಆಸ್ಪತ್ರೆಗಳು ಕೊಟ್ಟಿದ್ದೇವೆ. ಇಲ್ಲೂ ಕೂಡ ಬರ್ತದೆ, ನಿಮ್ಗೆ ಆಟೋಮೆಟಿಕ್ ಆಗಿ ಬಂದೇ ಬರ್ತದೆ ನಿಮ್ದು ನಿರ್ಮಾಣ ಆಗಿದ ತಕ್ಷಣ. ಆಮೇಲೆ ಬೇರೆ ಬೇರೆ ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಎಲ್ಲ ನಮ್ಮ ಹಾರ್ಟ್ ಚೆಕ್ ಮಾಡೋದಕ್ಕೆ, ಅವರಿಗೆ ತಕ್ಷಣ ಟ್ರೀಟ್ಮೆಂಟ್ ಕೊಡುವಂಥದ್ದಕ್ಕೆ ಅದನ್ನು ಕೂಡ ಇಲ್ಲಿಗೆ ನಾವು ಸೇರಿಸ್ಕೊಳ್ತೀವಿ. ಈ ಥರ ಎಲ್ಲ ಹಲವಾರು ಅಂದರೆ ಒಟ್ಟಾರೆ ಇಲ್ಲಿಯ ಒಂದು ಆರೋಗ್ಯ ವ್ಯವಸ್ಥೆಗೆ ಒಂದು ಅನುಕೂಲಕರವಾದಂಥ ವ್ಯವಸ್ಥೆ. ನೀವು ಸುಮಾರು ಸೇವೆಗಳನ್ನು ಈ ತಾಲೂಕು ಆಸ್ಪತ್ರೆಯಲ್ಲಿ ಸಿಗಬೇಕು, ಬೆಳಗಾವಿಗೂ ಕೂಡ ಹೋಗೋದಬೇಕಾಗಿಲ್ಲ, ಬೇರೆ ಕಡೆ ಹೋಗೋದಬೇಕಾಗಿಲ್ಲ, ಇಲ್ಲೇ ಸಿಗುವಂಥ ರೀತಿಯಾಗಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಒಂದು ಉದ್ದೇಶ ಇದೆ. ಅದಕ್ಕೆ ಇವತ್ತು ಖಂಡಿತ ಇದು ಒಂದು ಒಳ್ಳೆಯ ಒಂದು ದಿನ ಅಂತ ಹೇಳ್ತೀನಿ. ಮತ್ತು ನಮ್ಮ ಇಂಜಿನಿಯರ್ಗಳೆಲ್ಲ ಇದ್ದಾರೆ. ಬಾಬಾ ಸಾಹೇಬ್ ಪಾಟೀಲ್ ಅವ್ರು ಹೇಳಿದಾಗೆ ಇದು ಎಷ್ಟು ಅವಧಿ ಕೊಟ್ಟಿರೋದಪ್ಪ, 18 ಮಂತ್ಸ್ ಅಂದ್ರೆ 18 ಮಂತ್ಸಲ್ಲೇ ಮುಗಿಸ್ಬೇಕು. ಆಮೇಲೆ ಇನ್ನೊಂದು ಬೇರೆ ಕಥೆಗಳು ಹೇಳ್ಬಾರ್ದು, ಮತ್ತೆ ನಮ್ಮ ಶಾಸಕರು ಬಿಡೋದಿಲ್ಲ ಅಂತ ಅದು ಗೊತ್ತಿದೆ. ಸೊ 18 ಮಂತ್ಸ್ ಆಗುತ್ತೆ, ಅದು ಗ್ಯಾರಂಟಿ ಇದೆ. ಮತ್ತೆ ಇನ್ನೊಂದೇನೋ ಇದು ಹೈವೇ ಒಳ್ಳೆ ಲೊಕೇಶನ್ ಇದಕ್ಕಿಂತ ಒಳ್ಳೆ ಸ್ಥಳ ನನ್ಗನ್ಸುತ್ತೆ ಈ ರಾಜ್ಯದಲ್ಲಿ ಬೇರೆ ಯಾವ ಆಸ್ಪತ್ರೆಗೂ ಇಲ್ಲ. ಯಾಕಂದ್ರೆ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡು, ನಮ್ಮ ಹನುಮಣ್ಣವ್ರ ಬಸ್ ಸ್ಟ್ಯಾಂಡ್ ಇದೆ, ಆಮೇಲೆ ನಮ್ಮ ಎಲ್ಲ ತಾಲೂಕು ಕಚೇರಿ ಇದೆ, ಈಗ ಕೋರ್ಟ್ ಕೂಡ ಇಲ್ಲೇ ಇದೆ, ಎಲ್ಲ ಸುತ್ತಮುತ್ತ ಇಷ್ಟು ಒಳ್ಳೆ ಸ್ಥಳ, ಇದಕ್ಕಿಂತ ನನ್ಗನ್ಸುತ್ತೆ ಒಳ್ಳೆ ಸ್ಥಳ ಇನ್ನು ಯಾವುದೂ ಇಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತಾ ಇದೆ. ಚೆನ್ನಾಗಾಗ್ಲಿ ಅಂತ ಹೇಳಿ ನಮ್ಮೆಲ್ಲರ ಬೆಂಬಲ ಇರ್ತದೆ. ಬಾಬಾ ಸಾಹೇಬ್ ಅವರಿಗೆ ನಾನು ಮತ್ತೊಮ್ಮೆ, ಯಾಕಂದ್ರೆ ಅವರು ಹಿಂದೆ ಬೀಳದೆ ಹೋಗಿದ್ರೆ ಇದು ಆಗ್ತಾನೆ ಇರಲಿಲ್ಲ, ಅದೊಂದು ಹೇಳ್ಬಿಡ್ತೀನಿ. ಯಾಕಂದ್ರೆ ಅದು ಜಾಗ ಮತ್ತೆ ಅದು ಏನ್ ಮಾಡಬೇಕು, ಇನ್ನೊಂದು ಮತ್ತೊಂದು ಮಗರು ಅಂತ ಹೇಳಿ ಈ ಸರ್ಕಾರದ ಕಚೇರಿ ಫೈಲ್ ಮೂವ್ಮೆಂಟ್ ಅಲ್ಲೇ ಇದು 4-5 ವರ್ಷ ಆಗೋಗಿರೋದು. ಆದ್ರೆ ತ್ವರಿತಗತಿಯಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿ ಟೆಂಡರ್ ಕರೆಸಿ ಎಲ್ಲ ಆಗಿದೆ. ಈಗ ಒಂದು ಒಳ್ಳೆಯ ಕೆಲಸಕ್ಕೆ ಶುಭ ಒಂದು ಕೆಲಸಕ್ಕೆ ನಾವೆಲ್ಲ ಬಂದು ಇದ್ರಲ್ಲಿ ಭಾಗವಹಿಸ್ತಾ ಇದೀವಿ. ಬಹಳ ಸಂತೋಷ. ಇದೇ ರೀತಿ ಇನ್ನು ಎಲ್ಲ ಬೇರೆ ಬೇರೆ ಯಾವುದೇ ಕೆಲಸಗಳು ಇನ್ನೂ ಬೇರೆದೆಲ್ಲ ಲಿಸ್ಟ್ ಆಗಲೇ ಕೊಟ್ಬಿಟ್ರು. ಈಗ ಸ್ಟೇಜ್ ಮೇಲೆ ಇದ್ದಾಗ ಸರ್ ಅಲ್ಲೊಂದು PHC ಬೇಕು, ಇನ್ನೊಂದು ಬೇಕು ಅಂತ ಎಲ್ಲ, ಈಗ ಇದು ಕೆಲಸ ಮುಗೀತಲ್ಲ, ಈಗ ನೆಕ್ಸ್ಟ್ ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರು. ಅದರಿಂದ ಏನೇನು ಸಾಧ್ಯ ಆಗುತ್ತೆ ಖಂಡಿತ ನಾವು ನಮ್ಮ ಕಡೆಯಿಂದ ಅದನ್ನ ಮಾಡಿಸ್ತಕ್ಕಂಥದ್ದಕ್ಕೆ ನಾನು ಮುಂದಿನ ಆಯವ್ಯಯದಲ್ಲಿ ಏನೇನು ಸೇರಿಸ್ಕೊಳ್ಬೇಕು ಅದನ್ನು ಕೂಡ ಸೇರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಇವತ್ತು ಎಲ್ರಿಗೂ ಕೂಡ ನನ್ನ ಅಭಿನಂದನೆ. ಮತ್ತು ಇವತ್ತು ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಅರ್ಪಿಸಿ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.